ಡೇಟ್ ಅವತ್ತು ನೀವು ಟ್ರಾನ್ಸ್ಫರ್ ಮಾಡಬೇಕಿತ್ತು. ಸೊ ಇನ್ವೆಸ್ಟಿಗೇಷನ್ ನಮ್ಮ ಕೈಯಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದೀಚೆಗೆ ಅಟ್ರಾಸಿಟಿ ಪ್ರಕರಣಗಳ ದಾಖಲು ಪ್ರಮಾಣ ಹೆಚ್ಚಾಗುತ್ತಿದೆ. ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ತಾಲೂಕು ಗುಡಿಬಂಡೆ ತಾಲೂಕಲ್ಲಿ ಮಾತ್ರ 8 ರಿಂದ 10 ಪ್ರಕರಣಗಳು ದಾಖಲಾಗಿವೆ. ಕೃಷಿ ಮತ್ತು ಕೂಲಿಯಿಂದ ಜೀವನ ಮಾಡುತ್ತಿರುವ ಒಕ್ಕಲಿಗ ಸಮುದಾಯ ವ್ಯವಸಾಯ ಮಾಡಿಕೊಂಡು ತಾನು ಉಂಡು ಇತರರಿಗೂ ಹಂಚಿ ಜೀವನ ಸಾಗಿಸುವ ಮುಗ್ಧ ರೈತರು ಅವರ ಮೇಲೆ ಕೆಲವು ದಲಿತ ಮುಖಂಡರು ಉದ್ದೇಶಪೂರ್ವಕವಾಗಿ ಪ್ರಕರಣ ದಾಖಲಿಸುತ್ತಿದ್ದಾರೆ. ನಮಗೆ ರಕ್ಷಣೆ ಕೊಡಿ ಎಂದು ಗುಡಿಬಂಡೆ ತಾಲೂಕು ಒಕ್ಕಲಿಗರ ಸಂಘ ತಾಲೂಕು ಅಧ್ಯಕ್ಷ HN ಮಂಜುನಾಥ ನಾಯಕತ್ವದಲ್ಲಿ SP ಕುಶಾಲ್ ಚೋಕ್ಸಿ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಮನವಿ ಸಲ್ಲಿಸಿದರು. ಸುಮಾರು ಒಂದು 2-3 ವರ್ಷಗಳಿಂದ ಏನು ನಮ್ಮ ಒಕ್ಕಲಿಗ ಸಮಾಜ, ಮುಖ್ಯವಾಗಿ ಒಕ್ಕಲಿಗ ಸಮಾಜವನ್ನೇ ಟಾರ್ಗೆಟ್ ಮಾಡಿ ಏನು ಒಂದು ಬೇರೆ ಕಮ್ಯುನಿಟಿ ಅಂದರೆ ಅಟ್ರಾಸಿಟಿ ಕೇಸ್, ಯಾಕಂದರೆ ಸುಲಭವಾಗಿ ಅಟ್ರಾಸಿಟಿ ಕೇಸ್ ಹಾಕಿ ನಮ್ಮನ್ನೆಲ್ಲ ಸಿಲ್ಸಿ. ಯಾಕಂದರೆ ನಾವೆಲ್ಲ ಒಕ್ಕಲಿಗರು ಏನು ಮಾಡ್ತಾಯಿದ್ದೀವಿ, ನಾವು ಜಮೀನನ್ನು ನಂಬ್ಕೊಂಡು ಕೂಲಿಯನ್ನು ನಂಬ್ಕೊಂಡಿರೋಂಥ ನಾವು ಒಂಥರ ಒಕ್ಕಲಿಗತನ ಮಾಡೋರು. ನಾವು ಯಾವುದೇ ಒಂದು ಗಲಾಟೆಗೆ ಹೋಗಿ, ಯಾರೇ ಒಂದು ದೌರ್ಜನ್ಯ ಮಾಡೋಕ್ಕೆ ಹೋಗಿ, ಇಲ್ಲ ಯಾವುದೇ ಒಂದು ಕೇಸ್ಗಳಲ್ಲಿ ಸಿಲುಕಬೇಕಂತ ಒಂದು ಉದ್ದೇಶ ನಮ್ಮಲ್ಲಿಲ್ಲ. ಆದರೆ ವಿನಾಕಾರಣ ನಮ್ಮ ಮೇಲೆ ಅವರೇ ಬಂದು ಈಗ ತಾನೇ ನಡೆದಿರೋ 23ನೇ ತಾರೀಕು ಏನು FIR ಆಗಿದೆ ಹೊರೇನಹಳ್ಳಿಯಲ್ಲಿ, ಅವ್ರ ಮನೆ ಹತ್ರ ಹೋಗಿ ಅವ್ರು ಬಂದು ಹೊಡೆದು ಅವ್ರ ಮೇಲೇ ಕೇಸ್ FIR ಮಾಡಿ ಅವ್ರ ಮೇಲೇ ಇವಾಗ ಅಟ್ರಾಸಿಟಿ ಕೇಸ್ ಮಾಡಿ ಅವ್ರನ್ನ ಜೈಲಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಿನಾಕಾರಣ ಅಟ್ರಾಸಿಟಿ ಕೇಸ್ಗಳು ನಾವು ಹಾಕ್ಸ್ಕೊಂಡು ನಮ್ಮ ಜನಾಂಗದವರು ಏನು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನು ಅಟ್ರಾಸಿಟಿ ಕೇಸುಗಳ ದಾಖಲೆ ಬಗ್ಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲೆಯಲ್ಲಿ ಪೊಲೀಸರು ಆಡಿದ್ದೇ ಆಟ ಆಗಿದೆ. ಕೆಲವು ಮುಖಂಡರ ಮಾತುಗಳಿಗೆ ಮಣೆ ಹಾಕುತ್ತಿದ್ದಾರೆ. ಅಷ್ಟೇ ಯಾಕೆ, ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಸಮುದಾಯದ ಸಮಸ್ಯೆಗಳ ಹೋರಾಟಕ್ಕೆ ಸಭೆ ನಡೆಸುತ್ತಿದ್ದಾರೆ. ಆ ಸಭೆಯಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಕೇಸು ಮಾಡಿದ್ದಾನೆ ಎಂದು ಪೋಕ್ಸೋ ಕೇಸ್ ಬುಕ್ ಮಾಡಿಸಿದ್ದಾರೆ. ಇನ್ನು ರೈತರನ್ನ ಬಿಡ್ತಾರಾ? ನಾನು ಸಚಿವನಾಗಿದ್ದಾಗ ಎಷ್ಟು ಕೇಸು ದಾಖಲಾಗಿತ್ತು, ಈಗ ಏನಾಗಿದೆ ನೀವೇ ನೋಡಿ. ಇದು ಹೀಗೆಯೇ ಮುಂದುವರೆದ್ರೆ ನಾವು ಕೈ ಕಟ್ಟಿ ಸುಮ್ಮನೆ ಕೂರೋದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸುಳ್ಳು ಕೇಸುಗಳು ದಾಖಲಾತಿ ಮಾಡೋದನ್ನ ಇದು ರಾಜಕೀಯ ಬಂಡವಾಳ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್. ನನ್ನ ಹಿರಿಯ ದಲಿತ ನಾಯಕರಿದ್ರು, ನಮ್ಮ ಮುನಿಯಪ್ಪ, ನಮ್ಮ ಉಪಾಧ್ಯಕ್ಷ ಪಕ್ಷದ ಬಾಲ್ಕೋಟಲ್ಲಿ ಗಂಗಾಧರ್, ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ತಾರೆ. ಅವ್ರ ಸಭೆಗೆ ಅಂತ 20-30 ಜನ ಹೋದ್ರೆ ಅವ್ರ ವಿರುದ್ಧ ಪೋಕ್ಸೋ ಕೇಸ್ ಹಾಕ್ತಾರೆ. ಗುಡಿಬಂಡೆಯಲ್ಲಿ ಎಲ್ಲ ರೈತರು, ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಅಂದ್ರೆ ಪೊಲೀಸರನ್ನ ತೋರಿಸ್ಕೊಂಡು ಕೇಸುಗಳನ್ನ ಹಾಕಿ ಎದುರಿಸಿ ಅವ್ರ ಕಡೆ ಕರ್ಕೋಬೇಕು ಅಂತನೋ ಅಥವಾ ಅವರ ಧ್ವನಿಯನ್ನ ದಮನ ಮಾಡ್ಬೇಕು ಅಂತ ಇದು ಉನ್ನಾರ. ಇದು ಬಹಳ ದಿನ ನಡೆಯಲ್ಲ. ಈ ವೇಳೆ ಕಾರ್ಯದರ್ಶಿ PN ವೇಣುಗೋಪಾಲ್, MP ನಾರಾಯಣ ರೆಡ್ಡಿ, M ವೆಂಕಟರೆಡ್ಡಿ, G ಮದ್ದಿರೆಡ್ಡಿ, A ನಾರಾಯಣಪ್ಪ, ಅಶ್ವತ್ಥ ನಾರಾಯಣ ರೆಡ್ಡಿ ಇತರರು ಇದ್ದರು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.